ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ತಮ್ಮ ಅಭ್ಯಾಸನ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಏಕೆಂದರೆ ತುಂಬ ಜನ ಶಿಕ್ಷಕ ಆಕಾಂಕ್ಷಿಗಳು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ವಿ. ಇವಾಗ ಕಾಲಾಗುತ್ತೆ, ಈ ಮಂತು ನೆಕ್ಸ್ಟ್ ಮಂತು ಅಂತ. ಇನ್ನೂ ಕೂಡ ಡಿಲೇ ಆಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಸ್ಟಡಿನ ನಾವು ಯಾವತ್ತೂ ಕೂಡ ನಿಲ್ಸೋದು ಬೇಡ ಅಂತ. ಏಕೆಂದರೆ 1 ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು. ಅಮ್ಮಮ್ಮ ಅಂದರೆ ಈ ಡಿಸೆಂಬರ್ ಒಳಗೆ ನಮಗೆ ಕಾಲ್ ಮಾಡಲೇಬೇಕಾಗುತ್ತೆ. ಸರ್ಕಾರಕ್ಕೂ ಕೂಡ ತುಂಬ ಜವಾಬ್ದಾರಿ ಇದೆ. ಅದು ಕೂಡ ತಮ್ಮ ಜವಾಬ್ದಾರಿನ ನಿಭಾಯಿಸಬೇಕಾಗುತ್ತೆ. ಮತ್ತು ಒತ್ತಡನೂ ಕೂಡ ಇದೆ. ಈಗ ನೆಕ್ಸ್ಟು ಸ್ಕೂಲಲ್ಲೂ ಕೂಡ ಟೀಚರ್ಸು ಕಡಿಮೆ ಇರೋದ್ರಿಂದ 100% ತಗೋತಾರೆ. ಟೀಚರ್ ಪೋಸ್ಟ್ ಅಂತೂ 15,000 ಕಾಲ್ ಮಾಡೇ ಮಾಡ್ತಾರೆ ಅಂತ. ನೆಕ್ಸ್ಟು ಡಿಸೆಂಬರ್ ಒಳಗಂತೂ ಕಾಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 100% ಆಗುತ್ತೆ ಅಂತ ನನಗೂ ಕೂಡ ಭರವಸೆ ಇದೆ. ಯಾಕಂದರೆ ಇಷ್ಟು ದಿನ ಅಂತೂ ಏನೋ ಆಯಿತು ಹೋಯ್ತು ಬಿಡು, ಈಗಂತೂ ಪ್ರೋಸೆಸ್ಗಳು ತುಂಬ ಫಾಸ್ಟಾಗಿ ನಡೀತಾ ಇದ್ದಾವೆ ಸರ್ಕಾರದಲ್ಲಿ. ಹಂಗಾಗಿ ಅದಕ್ಕೆ ಗೌರ್ಮೆಂಟಿಗೆ ಏನು ಗೊತ್ತಾ, ಒಂದೇ ಕೆಲಸ ಅಲ್ವಾ, ಎಲ್ಲದನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೂ ಕೂಡ ಒತ್ತಡ ಇರುತ್ತೆ. ಎಲ್ಲ ಕೆಲಸದ ಜೊತೆಗೆ ನಮ್ಮದು ಕೂಡ ಮಾಡ್ತಾ ಇದ್ದಾರೆ. ಆಗುತ್ತೆ ಅಂತ ನಿರೀಕ್ಷೆಯಲ್ಲೂ ಕೂಡ ನಾವು ಇದ್ದೀವಿ. 100% ಆಗುತ್ತೆ, ನನಗೂ ಕೂಡ ಭರವಸೆ ಇದೆ. ಈ ಒಂದು ಟೀಚರ್ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳು ನನಗೆ ಅಪ್ಡೇಟ್ಸ್ಗಳು ಸಿಕ್ಕವು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರ, ಪೋಸ್ಟ್ಗಳು ಎಷ್ಟು ಕಾಲ್ ಆಗ್ತವೆ, HSTR ಕನ್ನಡ ಪೋಸ್ಟ್ ಖಾಲಿ ಆಗುತ್ತಾ, ಹಿಂದಿ ಪೋಸ್ಟ್ ಖಾಲಿ ಆಗುತ್ತಾ, ಅಥವಾ ಮತ್ತು ಇವರು ದೈಹಿಕ ಶಿಕ್ಷಕರು ಅವರು ಕೂಡ ಕಾಲ್ ಮಾಡ್ತಾರಾ ಅಂತ, ಈ ಥರ ಎಲ್ಲ ನಮಗೂ ಕೂಡ ತುಂಬ ಕ್ವಶನ್ಗಳು ಬರ್ತಾ ಇರ್ತವೆ ತಲೆಯಲ್ಲಿ. ಅದನ್ನು ಕೂಡ ನೀವು ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಲ್ವಾ, ಅದಕ್ಕೆ ಕೆಲವೊಂದು ವಿಷಯಗಳಿಗೆ ನನಗೆ ಆನ್ಸರ್ ಕೂಡ ಸಿಕ್ತು. ಹೇಳೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಫಸ್ಟು ಮೊದಲನೇದಾಗಿ ನಾವು ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತೀನಿ. ಏನು ಗೊತ್ತಾ, ಸರ್ಕಾರದಲ್ಲೂ ಪ್ರೋಸೆಸ್ಗಳು ಅಂತೂ ನಡೀತಾ ಇದ್ದಾವೆ. ನಾವೇನು ಮಾಡ್ತಾ ಇದ್ದೀವಿ ಅಂತ ನಾವು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನಮ್ಮದು ಸ್ಟಡಿ ಯಾವ ಥರ ನಡೀತಾ ಇದೆ, ಅವ್ರು ನಾಳೆನೇ ಕಾಲ್ ಮಾಡಿದರೆ ನಾವು ರೆಡಿ ಇದ್ದೀವಾ ಅನ್ನೋದು ಕೂಡ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದೇ ತಿಂಗಳಲ್ಲಿ ನಾವು ನೋಟಿಫಿಕೇಶನ್ ಆದ ತಕ್ಷಣ ಎಲ್ಲ ಸಿಲೆಬಸ್ನ ಕವರ್ ಮಾಡೋಕ್ಕಾಗಲ್ಲ. ತುಂಬ ಟಫ್ ಕೂಡ ಇದೆ, ಕಾಂಪಿಟೇಷನ್ ಕೂಡ ಇದೆ. ಹಾಗಾಗಿ ನಮ್ಮದು ಕೂಡ ಸ್ಟಡಿ ಚೆನ್ನಾಗಿ ನಡಿಬೇಕು. ದಿನ ಒಂದೊಂದು ಗಂಟೆ ಜಾಸ್ತಿಯಾಗಿ ನಾವು ಅಭ್ಯಾಸನ ಮಾಡಬೇಕಾಗುತ್ತೆ. ಇದು ಕೂಡ ನಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ಇನ್ನು ಇಷ್ಟು ದಿನವೇ ನಾವು ಸ್ಟಾರ್ಟ್ ಮಾಡ್ಕೊಂಡು ಬಂದೀವಿ, ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮತ್ತು ಇವಾಗ ಏನಾದರೂ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಸ್ಟಾಪ್ ಮಾಡ್ದಂಗೆ ಕಾಲ್ ಮಾಡ್ತಾರೆ ಅನ್ನೋ ಒಂದು ಭರವಸೆನ ಇಟ್ಕೊಂಡು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೂರಾರು ನೆಗೆಟಿವ್ ಆಗಿ ಕಾಮೆಂಟ್ಸ್ಗಳು ಓದ್ತಾ ಇರ್ತೀವಿ, ಮಾಡಲ್ಲ ಅನ್ನೋದು. ಅದನ್ನೆಲ್ಲ ಬಿಟ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಸೊ ಇವತ್ತು ಒಂದು ಅಪ್ಡೇಟ್ ನೋಡಿದೆ ನಾನು. PSTRಗೆ ಯಾವುದೇ ಡಿಗ್ರಿ ಕನ್ಸಿಡರ್ ಮಾಡಲ್ಲ. ಮಾಮೂಲಿಯಾಗಿ ಮೊದಲು 1 to 5th ಯಾವ ಥರ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡ್ತಾಯಿದ್ರು ಅದೇ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ TET ಮೇಲೆ, ಓನ್ಲಿ TET ಮೇಲೆ ಅಷ್ಟೇ ಕರೀತಾರೆ. ಅವ್ರಿಗೇನು ಡಿಗ್ರಿ ಎಲಿಜಿಬಲ್ ಕೇಳಲ್ಲ. ಯಾಕಂದರೆ PSTR ವಿತ್ D.Ed ವಿತ್ ಡಿಗ್ರಿ ಬಂತು ಅಂದರೆ ಅವರು ಆಲ್ಮೋಸ್ಟ್ ಅಲ್ಲೂ GPSTR ಕಂಪ್ಲೀಟ್ ಮಾಡ್ತಾರಲ್ವ, PSTRಗೆ ಯಾಕೆ ಹೋಗ್ತಾರೆ? ಅದು ಕೂಡ ಸ್ವಲ್ಪ ಸರ್ಕಾರ ಅವರು ಯೋಚನೆ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಏನೋ ವ್ಯತ್ಯಾಸಗಳಾಗ್ಬಿಟ್ಟು, ಆಮೇಲೆ ಇವಾಗ ಅವ್ರಿಗೇನು ಡಿಗ್ರಿ ಮಾಡಲ್ಲ PSTRಗೆ, ಓನ್ಲಿ TET ಎಲಿಜಿಬಲ್ ಅಷ್ಟೇ, ಡಿಗ್ರಿ ಏನು ಎಲಿಜಿಬಲ್ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ C&R ರೋಲಲ್ಲಿ ಏನಾದರೂ ಬಂದು ಮೆನ್ಷನ್ ಮಾಡಿದ್ರೆ ನಮಗೆ ಕನ್ಫರ್ಮ್ ಆಗಿ 100% ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದೊಂದು ತುಂಬ ಜನ ಕೇಳ್ತಾ ಇದ್ದಾರೆ, ಡಿಗ್ರಿ ಮಾಡ್ತಾರೆ, ನಮಗೆ ಓದೋಕ್ಕೆ ಬೇಜಾರಾಗ್ತೈತೆ, ಏನು ಮಾಡೋದು, ನಮ್ಮದು ಡಿಗ್ರಿ ಆಗಿಲ್ಲ, TET ಚೆನ್ನಾಗಿ ಸ್ಕೋರ್ ಆಗಿದೆ ಅಂತ ಈ ಥರ ಎಲ್ಲ ಇರ್ತಲ್ವ, ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಯಾವುದೇ ಡಿಗ್ರಿ ಕನ್ಸಿಡರ್ ಮಾಡಲ್ಲ, ಎಲಿಜಿಬಲ್ ಮಾಡಲ್ಲ, ಬರೀ TET ಎಲಿಜಿಬಲ್ ಅಷ್ಟೇ ಅಂತ. ಹಾಗೆ PSTR ಪೋಸ್ಟ್ಗಳು ಬಂದುಬಿಟ್ಟು ಇನ್ನೂ ಪೋಸ್ಟು ಜಾಸ್ತಿ ಮಾಡ್ತಾರಂತೆ, ಮಾಡ್ಬೋದು. ಇನ್ನು ಟೀಚರ್ಸ್ನ ತುಂಬ್ಕೋಬೋದು. ಯಾಕಂದರೆ ಇಲ್ಲಿ HK ಮತ್ತು non-HKಗೆ 2 ಕಡೆಯೂ ಡಿವೈಡ್ ಆಗೋದ್ರಿಂದ ಪೋಸ್ಟ್ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. PSTRಗೂ ಕೂಡ ಯಾರು ಕೂಡ ಡಿಪ್ರೆಷನ್ನಿಗೆ ಹೋಗಬೇಡಿ, ಅವರು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ನಿಟ್ಟಿನಲ್ಲಿ PSTR ಯಾರು ಕೂಡ ಭಯ ಪಡ್ದಂಗೆ ಚೆನ್ನಾಗಿ ತಮ್ಮ ಅಭ್ಯಾಸನ ಮುಂದುವರಿಸ್ರಿ.
ಹಾಗೆ ನೆನ್ನೆ ನಾನು ಗೆಸ್ಟ್ ಟೀಚರ್ ಬಗ್ಗೆ ಸ್ವಲ್ಪ ವಿಡಿಯೋನ ಹಾಕಿದ್ನಲ್ವಾ, ಅದ್ರದ್ದು ಏನಪ್ಪ ಅಂದರೆ ಗೆಸ್ಟ್ ಟೀಚರ್ನು ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಗೆಸ್ಟ್ ಟೀಚರು. ಮತ್ತೇನಾದ್ರೂ ಟಿ ಇ ಟಿ ಎಲಿಜಿಬಲ್ ಕೇಳಿ ಮತ್ತೆ ಅವರು ಹೊರಗೆ ಹೋಗ್ತಾರೆ, ಈ ಥರ ಎಲ್ಲ ಯೋಚನೆ ಮಾಡಿಬಿಟ್ಟು ಇದೊಂದು ವರ್ಷ ಟಿ ಇ ಟಿ ಇಲ್ದಿರೋರ್ಗೂ ಕೂಡ ಗೆಸ್ಟ್ ಟೀಚರ್ನ ಮುಂದುವರಿಸ್ತಾರಂತೆ. ನೆಕ್ಸ್ಟ್ ಇಯರು ಟಿ ಇ ಟಿ ಕಡ್ಡಾಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇರಲಿ ಬಿಡಿ, ಟಿ ಇ ಟಿ ಆಗಿರೋರು ನಾವೆಲ್ಲ ಸಿ ಇ ಟಿಗೆ ಚೆನ್ನಾಗಿ ಸ್ಟಡಿ ಮಾಡೋಣ. ಟಿ ಇ ಟಿ ಆಗದೆ ಇರೋರು ಇದೊಂದು ವರ್ಷ ಹೋಗ್ಬಿಡಿ, ನೆಕ್ಸ್ಟ್ ಇಯರ್ ನಾವು ನೋಡಿದ್ರೆ ಆಯಿತು ಅಲ್ವಾ. ಈ ಸಲ ಹೆಂಗೂ ಸಿ ಇ ಟಿ ಸ್ಟಡಿ ಮಾಡ್ತಾ ಇದ್ವಲ್ವಾ, ಇನ್ನೇನು 6 ಮಂತು ಮತ್ತು ಅಷ್ಟೊತ್ತಿಗಾಲೇ ಡಿಸೆಂಬರ್ ಬಂದ್ಬಿಟ್ಟು ನೆಕ್ಸ್ಟು ಮಾರ್ಚ್ ಏಪ್ರಿಲ್ಗಾಲ ಇದು ಹಾಲಿಡೇಸ್ ಬಂದ್ಬಿಡುತ್ತೆ. ಮತ್ತು ಹೊಸ್ದಾಗಿ ಗೆಸ್ಟ್ ಟೀಚರ್ ಕರೀತಾರೆ, ಆವಾಗ ಸೇರ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ಹೆಂಗೂ ಸಿ ಇ ಟಿ ಕಂಪ್ಲೀಟ್ ಮಾಡ್ತಾ ಇದೀವಲ್ವಾ, ಇದನ್ನೇ ಚೆನ್ನಾಗಿ ಸ್ಟಡಿ ಮಾಡಿದ್ರಾಯ್ತು, ನಾವು ಗೆಸ್ಟ್ ಟೀಚರ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಂಗೆ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಾ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನೆಕ್ಸ್ಟ್ ಕಂಪ್ಯೂಟರ್ ಟೀಚರ್ ಕಾಲ್ ಮಾಡ್ತಾ ಇದ್ದಾರಲ್ವಾ, ಅವ್ರಿಗೆ ಯಾವುದೇ ರೀತಿ ಬಿ ಎಡ್ ಮತ್ತು ಟಿ ಇ ಟಿ ಕಡ್ಡಾಯ ಮಾಡಿಲ್ಲ. ಬಟ್ ರಿಕ್ರೂಟ್ಮೆಂಟಲ್ಲಿ ಅವ್ರನ್ನ ಏನಾದರೂ ತಗೊಂಡ್ರು ಅಂದರೆ ಎಕ್ಸಾಮಲ್ಲಿ ಅವರಿಗೆ ನೆಕ್ಸ್ಟು 5 ವರ್ಷದೊಳಗೆ ಸಿ ಇ ಟಿ ಮತ್ತು ಬಿ ಎಡ್ ಮಾಡ್ಕೋಬೇಕು ಅಂತ ಆದೇಶ ಮಾಡ್ತಾರೆ. ಅದೇ ಅವರ ಸರ್ವಿಸಲ್ಲಿ ಅಪಾಯಿಂಟ್ ಏನಾದರೂ ಆದರೆ ಆ ಸರ್ವಿಸಲ್ಲಿ ಬಿ ಎಡ್ ಮತ್ತು ಟಿ ಇ ಟಿ ಮಾಡ್ಕೊಂಡ್ರೆ ಮಾತ್ರ ಮುಂದುವರಿತಾರೆ, ಇಲ್ಲಾಂದರೆ ಅವರು ಮುಂದೆ ಹೋಗಲ್ಲ. ಅವರಿಗೆ ಬಿ ಎಡ್ ಮತ್ತು ಟಿ ಇ ಟಿ ಕಡ್ಡಾಯ ಏನಿಲ್ಲ. ಆಮೇಲೆ ಅಪಾಯಿಂಟ್ ಆದಮೇಲೆ ಬಿ ಎಡ್ ಮತ್ತು ಟಿ ಇ ಟಿ ಮಾಡ್ಕೋಬೋದು ಅವರು. ಇಷ್ಟು ಪ್ರೋಸೆಸ್ಗಳು ಗೌರ್ಮೆಂಟಲ್ಲಿ ನಡೀತಾ ಇದೆ. ನನಗನ್ಸಿದ ಮಟ್ಟಿಗೆ ಇದು ತ್ವರಿತವಾಗಿ ಆಗ್ತಾ ಇದೆ. ಶೀಘ್ರದಲ್ಲಿ ಮತ್ತೆ 15,000 ಶಿಕ್ಷಕರನ್ನ ಕರೀತಾರೆ. ಡಿಸೆಂಬರ್ ಒಳಗೆ ಈಗ ಕರೀತಾರೆ. ನೆಕ್ಸ್ಟು ಅಕ್ಟೋಬರಲ್ಲಂತೂ ಟಿ ಇ ಟಿ ಮಾಡಲೇಬೇಕಾಗುತ್ತೆ ಅವರು ಅಕ್ಟೋಬರಲ್ಲಿ, ಯಾಕಂದರೆ ವರ್ಷಕ್ಕೆ 2 ಬಾರಿ ನಮಗೆ ಟಿ ಇ ಟಿ ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಸಿ ಇ ಟಿ ಮಾಡಿಬಿಟ್ಟು ಆಮೇಲೆ ಟಿ ಇ ಟಿ ಕರೀತಾರೆ ಅಂತ ನೋಡಬೇಕು. ಫಸ್ಟು ಸಿ ಇ ಟಿನೇ 100% ಕರೀತಾರೆ ಅನ್ಕೋತೀನಿ, ಅದಾದಮೇಲೆ ಟಿ ಇ ಟಿ ಕರೀತಾರೆ. ಇನ್ನು ಯಾರೆಲ್ಲ ಟಿ ಇ ಟಿಗೆ ಎಲಿಜಿಬಲ್ ಆಗಿಲ್ವೋ, ಟಿ ಇ ಟಿ ಮಾಡ್ಕೊಂಡಿಲ್ವೋ ಅವರು ಟಿ ಇ ಟಿಗೆ ಚೆನ್ನಾಗಿ ಸ್ಟಡಿ ಮಾಡಿ ಟಿ ಇ ಟಿಗೂ ಕೂಡ ಸ್ಕೋರ್ ಮಾಡ್ಕೊಂಡು ನೆಕ್ಸ್ಟು ಸಿ ಇ ಟಿ ಬರೆಯೋಕ್ಕಾಗುತ್ತೆ. ಇನ್ನು ಸಿ ಇ ಟಿ ಅವರು ಇನ್ನೇನು ಮಾಮೂಲಿಯಾಗಿ ಸಿ ಇ ಟಿ ಸ್ಟಡಿ ಮಾಡ್ತಾ ಇದ್ದೀವಲ್ವಾ, ಇದೇ ಥರ ನಾವು ಇನ್ನೂ ಚೆನ್ನಾಗಿ ಸ್ಟಡಿ ಮಾಡೋಣ ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಇನ್ನೊಂದು ವಿಷಯ, ಇನ್ನು ಎಚ್ ಎಸ್ ಟಿ ಆರಲ್ಲಿ ಬಂದುಬಿಟ್ರೆ ಹಿಂದಿ ಟೀಚರ್ಸು ಕಾಲ್ ಮಾಡ್ತಾರೆ, ಹಾಗೆ ದೈಹಿಕ ಶಿಕ್ಷಕರು ಮತ್ತು ಕನ್ನಡನೂ ಕಾಲ್ ಮಾಡ್ತಾರೆ. ಯಾರೋ ಕಮೆಂಟ್ ಮಾಡಿದರು ಹಿಂದಿ ಸಬ್ಜೆಕ್ಟ್ ಕಾಲ್ ಮಾಡ್ತಾರಾ ಕನ್ನಡ ಮಾಡ್ತಾರಂತ. ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಕಾಲ್ ಮಾಡ್ತಾರೆ. ಇನ್ನು ನಮ್ಮ ಕೆಲಸ ಅಷ್ಟೇ ಇರೋದು, ಅವರಂತೂ ಪ್ರೋಸೆಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಮಂತಲ್ಲಿ ನೋಟಿಫಿಕೇಷನ್ ಆದರೆ ಬೇಗ ಬೇಗ ಮುಗಿಯುತ್ತೆ. ಸೊ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ, ನಾವು ಕೂಡ ಚೆನ್ನಾಗಿ ಸ್ಟಡಿ ಮಾಡೋಣ ಅಂತ ಹೇಳ್ತಾ ಆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.